ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇನಾಥಾರ್ಗುಣೇಶಾಯ ನಮೋ ವೇದಾಂತ ವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಂಸ ದೀಪಿಕರ ಏನಂತ ಹೇಳಿದ್ರೆ ಮದೋನ್ಮತ್ತತೆಯನ್ನು ವಿವರಿಸ್ತಾ ಇದ್ದರು. ಅವರು ಹೇಗೆ ರುದ್ರದೇವರಿಂದ ವರ ಪಡೆದು ತಾವೂ ಕೂಡ ಅವಧ್ಯರಾಗಿ ಅಜಯರಾಗಿರುವುದು ಮಾತ್ರ ಅಲ್ಲದೆ ಅವರಿಗೆ 2 ಜನ ಗಣಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ರುದ್ರದೇವರ ಗಣಗಳು, ಅವರು ಕೂಡ ಅವಧ್ಯರು ಆಮೇಲೆ ಅಜಯರು ಆಗಿರುವಂಥ ಗಣಗಳು ಬೇರೆ. ಸೊ ಈ ರೀತಿ ಇದ್ದ ಕಾರಣ ಬಹಳ ಸೊಕ್ಕಿ ಹೋಗಿದ್ದಾರೆ ಆ ಹಂಸಡಿಬಿಕರು. ಸೊಕ್ಕಿನ ಆ ಕಾರಣದಿಂದ ಏನಾಯಿತು ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ಕೃಷ್ಣನಿಗೆ ಅವಮಾನ ಮಾಡಲಿಕ್ಕೆ ಹೊರಟರು. ಯಾವುದು ಇದು ಜರಾಸಂಧ ಯಾವುದು ರುದ್ರಭಕ್ತ, ಅವರ ಲೀಡರು. ಆದರೆ ರುದ್ರಭಕ್ತ ಇವರೆಲ್ಲ ರುದ್ರಭಕ್ತರೇ. ರುದ್ರಭಕ್ತರಾಗಿದ್ದು ವೈಷ್ಣವ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕೃಷ್ಣನನ್ನು ಅವಮಾನ ಮಾಡಬೇಕಂತ. ಈ ಕೃಷ್ಣನನ್ನು ಅವಮಾನ ಮಾಡಬೇಕಂತ ಇರುವಾಗ ಈ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ದೂತನಿಗೆ ಕಳಿಸಿ ಆ ದೂತ ಅಲ್ಲಿ ಬ್ರಾಹ್ಮಣ ಹೋಗಿಬಿಟ್ಟು ಮಾತಾಡಿಬಿಟ್ಟು ಆ ಕೃಷ್ಣನಿಗೆ ಏನಂತ ಹೇಳಿದರೆ ಇವ್ರದ್ದು ಒಂದು ಸಲ ಸೊಕ್ಕನ್ನು ಅಡಗಿಸಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದ ಕಾರಣ ಕೃಷ್ಣ ಹೇಳ್ತಾನೆ, ಸಾತ್ವಿಕೆಯನ್ನು ಕಳಿಸಿಬಿಟ್ಟು ಹೇಳ್ತಾನೆ, ಅವರಿಗೆ ಬರಲಿಕ್ಕೆ ಹೇಳು. ಎಲ್ಲಿಗೆ? ಪುಷ್ಕರಕ್ಕೆ ಬರಲಿಕ್ಕೆ ಹೇಳು. ಉಪ್ಪಿನ ಮೂಟೆ ತಗೊಂಡು ಬರಲಿಕ್ಕೆ ಹೇಳಿದಾರಲ್ಲ, ಶಸ್ತ್ರಾಸ್ತ್ರಗಳಿಂದ ಕಪ್ಪ ಕಾಣಿಕೆ ಕೊಡ್ತಾನೆ ಕೃಷ್ಣ ಅಂತ ಹೇಳಿ ಬಾ ಅಂತ ಸಾತ್ವಿಕೆ ಬಂದು ಅವರ ಮರ್ಯಾದೆ ತೆಗೆದು ಏನಂತ ಹೇಳಿದರೆ, ಮಹಾಚಕ್ರವರ್ತಿಗಳು ಅಂತ ತಿಳ್ಕೊಂಡು ಮೆರಿತಾ ಇರುವವರಿಗೆ ಏನು ಮಾಡಿದ ಸಾತ್ವಿಕೆ ಅಂತ ಹೇಳಿದರೆ ತೃಣಕ್ಕೆ ಸಮಾನ ಮಾಡಿದ ಅಂತ. ಸೊ ಇವರು ಇಲ್ಲಿ ತಾವೇ ತೃಣಕ್ಕೆ ಸಮಾನರಾದರು. ಆ ಮೊದಲು ಅವರು ದುರ್ವಾಸ ಮುನಿಗಳನ್ನು ತೃಣ ಸಮಾನ ಮಾಡಿದ್ದರು ಅನ್ನುವಂಥದ್ದು ಕಥೆ ಶುರು ಮಾಡ್ತಾರೆ ಮಧ್ವರು. ದುರ್ವಾಸ ಮುನಿಗಳು ಅಂತ ಹೇಳಿದ್ರೆ ರುದ್ರಾಂಶ ಸಂಭೂತರವರು, ರುದ್ರದೇವರೇ ಬಂದಾಗೆ. ರುದ್ರದೇವರೇ ದುರ್ವಾಸ ಮುನಿಗಳಾಗಿ ಬಂದಿದ್ದಾರೆ. 3000 ತಮ್ಮ ಶಿಷ್ಯರ ಜೊತೆಗೆ ಬಂದಿದ್ದಾರೆ, ಯತಿಶ್ರೇಷ್ಠರ ಜೊತೆಗೆ. ಅಂಥ ದುರ್ವಾಸ ಮುನಿಗಳಿಗೆ ಅಲ್ಲಸಲ್ಲದ ರೀತಿಯಲ್ಲಿ ಅಪಮಾನ ಮಾಡಿದ್ದಾರೆ ಈ ಹಂಸಡಿಬಿಕರು ಅಂತ ಹೇಳಿದರೆ ಅವರಿಗೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳುವಂಥದ್ದು ಸ್ಪಷ್ಟ ಆಗ್ತದೆ. ರುದ್ರದೇವರದ್ದೇ ವರ ಪಡ್ಕೊಂಡಿರುವವರು ರುದ್ರಾಂಶ ಸಂಭೂತರಿಗೆ ಈ ರೀತಿ ಮಾಡಬೇಕಿದ್ದರೆ ಭಸ್ಮಾಸುರನ ಕಥೆಯೇ ಇದು ಅಂತೇಳಿದರೆ, ರುದ್ರದೇವರಿಂದ ವರ ಪಡ್ಕೊಂಡು ರುದ್ರದೇವರ ತಲೆಗೆ ಕೈ ಇಡಲಿಕ್ಕೆ ಹೋಗಿದ್ದಾನೆ ಭಸ್ಮಾಸುರ. ಅಂಥ ರಾಕ್ಷಸ ಜಾತಿಯವರು ಇವರು ಹಂಸಡಿಬಿಕರು ಕೂಡ ಅಂತ ನಮಗೆ ಸ್ಪಷ್ಟ ಆಗ್ತಾ ಇದೆ. ಆಗ ಬೇರೆ ಏನು ದಾರಿ ಇಲ್ಲ ದುರ್ವಾಸರಿಗೆ. ಏನು ಮಾಡಿದರು? ಎಲ್ಲ ಕಷ್ಟಗಳಿಗೂ ಪರಿಹಾರ ಇರುವಂತಹ, ಎಲ್ಲ ದೇವತೆಗಳಿಗೂ ಏನು ಕಷ್ಟ ಬಂದರೂ ಕೂಡ ಪರಿಹಾರ ಒದಗಿಸುವಂತಹ ಆ ಭಗವಂತನ ಹತ್ರ ಹೋಗಿದ್ದಾರೆ, ಕೇಶವನ ಹತ್ರ ಹೋಗಿದ್ದಾರೆ. ಸರ್ವಶಕ್ತನಾದ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಕೇಶವನ ಹತ್ರ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾರೆ ದುರ್ವಾಸ ಮುನಿಗಳು ಅಂತ ಅದರ ಅರ್ಥ. 240ನೇ ಶ್ಲೋಕ ಆಯಿತು. 241ನೇ ಶ್ಲೋಕವೇನಾರೆ? ಸಮರ್ಚ್ಯ ಮಾಧವ ಪ್ರದಾಯ ಚೋರು ಮಾತ್ರಕಾಃ ಯಯೌ ಚ ತೈಃ ಸಮನ್ವಿತೋ ವಧಾಯ ಸಾಲ್ವಪುತ್ರಯೋಃ. 241 ಶ್ಲೋಕ. ಸೊ ಹಂಸಡಿಬಿಕರ ಅವರು ಮಾಡಿದ ಅವಮಾನದಿಂದ ಅವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕೆಂದು ನಿಶ್ಚಯಿಸಿ ದುರ್ವಾಸ ಮುನಿಗಳು ಶ್ರೀಕೃಷ್ಣನ ಬಳಿ ಹೋಗುತ್ತಾರೆ. ಶ್ರೀಕೃಷ್ಣನು ಆ ಯತೀಶ್ವರನನ್ನು ಚೆನ್ನಾಗಿ ಪೂಜಿಸುತ್ತಾನೆ ಹಾಗೂ ಅವರಿಗೆ ಉತ್ತಮಗಳಾದ ದಂಡ, ಕಮಂಡಲು ಮುಂತಾದ ಪೂಜಾ ಸಾಮಗ್ರಿಗಳನ್ನು ಕೂಡ ಕೊಡುತ್ತಾನೆ. ಮತ್ತು ಸಾಲ್ವರಾಜನ ಮಕ್ಕಳಾದ ಹಂಸಡಿಬಿಕರ ಸಂಹಾರಕ್ಕಾಗಿ ಆ ಯತಿಶ್ರೇಷ್ಠರಿಂದ ಕೂಡಿಕೊಂಡೇ ಅಲ್ಲಿಂದ ಹೊರಡುತ್ತಾನೆ. ಸತಾನ್ ಸಮರ್ಚ್ಯ ಮಾಧವ ಪ್ರದಾಯ ಚೋರು ಮಾತ್ರಕಾಃ ಯಯೌ ಚ ತೈ ಸಮನ್ವಿತೋ ವಧಾಯ ಸಾಲ್ವಪುತ್ರಯೋಃ. ಸತಾನ್ ಸಮರ್ಚ್ಯ, ತನ್ನ ಹತ್ತಿರ ಬಂದಿದ್ದಾರೆ ದುರ್ವಾಸ ಮುನಿಗಳು. ಬಹಳ
ಅಂತೇಳಿದರೆ ಶೋಚನೀಯ ಸ್ಥಿತಿಯಲ್ಲಿ ಬಂದಿದ್ದಾರೆ, ಓಡ್ಕೊಂಡು ಬಂದಿದ್ದಾರೆ. ಭಗವಂತ ಈ ಕಷ್ಟಕ್ಕೆ ನಾನು ಗುರಿಯಾಗಿ ಬಿಟ್ಟಿದ್ದೇನೆ ಅಂತೇಳ್ಕೊಂಡು ಅವರ ಜೊತೆಗೆ ಯತಿಶ್ರೇಷ್ಠರಿದ್ದಾರೆ 3,000 ಜನ. ಸೊ ಆ ಎಲ್ಲ ಬ್ರಾಹ್ಮಣರನ್ನು ಭಗವಂತ ಶ್ರೀಕೃಷ್ಣ ಏನು ಮಾಡಿದ, ಸಮರ್ಚ್ಯ ಅಂದರೆ ಅರ್ಚನೆ ಅಂತೇಳಿದರೆ ಪೂಜೆ ಮಾಡುವಂಥದ್ದು ಅಂತೇಳಿದ್ರೆ ಅವ್ರದ್ದೆಲ್ಲ ಕಾಲು ತೊಳೆದು ಅವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಎಲ್ಲ ರೀತಿಯ ಉಪಚಾರಗಳನ್ನು ಭಗವಂತ ಮಾಡಿದ. ಸೊ ಭಗವಂತ ಮಾಡಿದ ಅಂತ ಹೇಳುವಾಗ ಮಾಧವ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಕೇಶವ ಅಂತ ಹೇಳಿದರು, ಇಲ್ಲಿ ಮಾಧವ ಅಂತ ಹೇಳಿದರು? ಯಾಕೆ ಅಂತೇಳಿದರೆ ಮಾ ಅಂದರೆ ಲಕ್ಷ್ಮೀದೇವಿ, ಧವ ಅಂತೇಳಿದರೆ ಗಂಡ ಅಂತೇಳಿದರೆ ಇದೆಲ್ಲ ಕಾಲು ತೊಳೆಯುವಂಥದ್ದು ಎಲ್ಲ ಮಾಡುವಂಥದ್ದು ಎಲ್ಲ ಗೃಹಸ್ಥರಿಗೆ ಶೋಭೆ. ಹೌದು, ಅಲ್ಲ ಗಂಡನಿಗೆ ಹೆಂಡತಿ ಮಾಡೋದು ಒಂದು ಆಯ್ತಲ್ಲ. ಆಮೇಲಿಂದ ಸಾಮಾನ್ಯವಾಗಿ ಈ ಸ್ವಾಮಿಗಳಿಗೆ ದೊಡ್ಡ ಉತ್ತಮರಾದ ಬ್ರಾಹ್ಮಣರಿಗೆ ಮನೆಗೆ ಬಂದಾಗ ಅವರಿಗೆ ಮಾಡುವಂಥ ಉಪಚಾರ ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಸೇರಿಕೊಂಡು ಮಾಡುವಂಥದ್ದು. ಅದಕ್ಕೋಸ್ಕರ ಭಗವಂತ ಮಾಧವ ಅಂತ ಹೇಳಿದರು. ಲಕ್ಷ್ಮಿಯಿಂದ ಕೂಡಿದ ಶ್ರೀಕೃಷ್ಣನು ಅಂತ, ರುಕ್ಮಿಣಿಯಿಂದ ಕೂಡಿದ ಕೃಷ್ಣನು ಅಂತೇಳಿ. ರುಕ್ಮಿಣಿಯಲ್ಲಿ ಇದ್ದರೂ ಇಲ್ಲದಿದ್ದರೂ ಭಾವ ಏನು ಅಂತೇಳಿದರೆ ಗಂಡ ಹೆಂಡತಿ ಕೂಡಿಕೊಂಡು ಮಾಡಿದ್ದಾರೆ ಅಂತೇಳಿದರೆ ಈ ಥರದ ಎಲ್ಲ ಪೂಜೆಗಳು ಹೆಂಡತಿ ಒಟ್ಟಿಗೆ ಗಂಡ ಮಾಡಬೇಕು ಅನ್ನುವಂಥದ್ದು. ಮಾಧವ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಆ ಎಲ್ಲ ದೂರ್ವಾಸ ಮುನಿಗಳಿಗೂ ಮತ್ತು ಅವರ ಜೊತೆಗಿರುವಂಥ ಎಲ್ಲ ಯತಿಶ್ರೇಷ್ಠರಿಗೂ ಅಂತೇಳಿದರೆ ಯಾವ ಬ್ರಾಹ್ಮಣ ಶ್ರೇಷ್ಠ ಬಂದರೂ ಕೂಡ ಈ ರೀತಿ ಉಪಚಾರ ಮಾಡುವಂಥ ಭಗವಂತ ಈಗ ರುದ್ರ ಸಂಭೂತರಾಗಿ ಬಂದಿದ್ದಾರೆ. ಯಾರು? ದೂರ್ವಾಸ ಮುನಿಗಳೇ ಬಂದಿದ್ದಾರೆ, ರುದ್ರಾಂಶ ಸಂಭೂತರು. ಸೊ ಅವರಿಗೆ ಮಾಡದಿರ್ತಾನ? ಖಂಡಿತ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿ ಆಗಿದೆ. ಸತಾನ್ ಅವರೆಲ್ಲರನ್ನು, ತಾನ್ ಅಂದರೆ ಅವರೆಲ್ಲರನ್ನು ಬಹುವಚನ, ಸಮರ್ಚ್ಯ ಚೆನ್ನಾಗಿ ಪೂಜೆ ಮಾಡಿದರು, ಗೌರವಾನ್ವಿತ ರೀತಿಯಲ್ಲಿ ಅವರನ್ನು ಅರ್ಚಿಸಿದರು, ಉಪಚರಿಸಿದರು. ಯಾರು? ಮಾಧವ ಲಕ್ಷ್ಮೀಪತಿ ಶ್ರೀಕೃಷ್ಣ. ಪ್ರದಾಯ ಚೋ ಉರು ಮಾತ್ರಕಾಹ. ಉರು ಮಾತ್ರಕಾಹ ಅಂತೇಳಿದರೆ ಎಲ್ಲವನ್ನೂ ಸೀಳಿ ಹಾಕಿದ್ದಾನೆ. ಯಾರು? ಹಂಸಡಿಬಿಕರು. ವಿಪಾಟಿತಾತ್ಮ ಕೌಪಿನಾದಿ ಸರ್ವಮಾತ್ರಕ ಅಂದರೆ ಎಲ್ಲವನ್ನೂ ಸೀಳಿ ಹಾಕಿಬಿಟ್ಟಿದ್ದಾರೆ, ಅವಮಾನಿಸಿದ್ದಾರೆ ಅಂತ ಹೇಳುವಾಗ ಉರು ಮಾತ್ರಕಾಹ ಅಂತೇಳಿದರು. ಸರ್ವಮಾತ್ರಕಃ ವಿಪಾಟಿತಃ, ಇಲ್ಲಿ ಉರು ಮಾತ್ರಕಾಹ ಪ್ರದಾಯ. ಅಲ್ಲಿ ವಿಪಾಟಿತ ಅಂದರೆ ಸೀಳಿ ಹಾಕಿದರು, ಇಲ್ಲಿ ಕೃಷ್ಣ ಎಲ್ಲವನ್ನೂ ಕೊಟ್ಟರು, ಪ್ರದಾಯ. ಆಮೇಲಿಂದ ಅಲ್ಲಿ ಸರ್ವಮಾತ್ರಕ ವಿಪಾಟಿತ, ಇಲ್ಲಿ ಉರು ಮಾತ್ರಕಃ ಎಷ್ಟು ಬೇಕಾ ಎಲ್ಲ ತಗೊಳ್ಳಿ ಅಂತ. ಸೊ ದ್ರೌಪದಿಯ ಚೀರಹರಣ, ಮಾನಾಪಹರಣ ಮಾಡುವಾಗ ದುಶ್ಯಾಸನ ಸೀರೆ ಎಳೆದ, ಆಗ ಕೃಷ್ಣ ಅಂತ ಬೊಬ್ಬೆ ಹೊಡೆದಾಗ ದ್ರೌಪದಿ, ಕೃಷ್ಣ ಅವಳಿಗೆ ಸೀರೆ ಕೊಟ್ಟಾಗ ಅದಕ್ಕೆ ಏನು ಹೇಳ್ತಾರೆ? ಪುರಂದರದಾಸರದ್ದು ಪದ್ಯ ಉಂಟು. ಅದಕ್ಕೆ ಸೀರೆಯನ್ನು ಕೊಟ್ಟ ಅಂತ ಹೇಳಿದರೆ ಆ ಸೀರೆ ಇನ್ನು ಮುಗಿಯುವುದೇ ಇಲ್ಲ, ಎಷ್ಟು ಎಳೆದ್ರೂ ಮುಗಿಯುವುದಿಲ್ಲ, ಆ ರೀತಿ ಸೀರೆ ಕೊಟ್ಟ ಅಂತ. ಸೊ ಅದಕ್ಕೆ ಹೇಳ್ತಾರೆ ಉರು ಮಾತ್ರಕಾಹ. ಮಧ್ವರು ಹೇಳುವಂಥದ್ದು ಉರು ಮಾತ್ರಕಾಹ. ಅಕ್ಷಯ ವಸನವನ್ನಿತ್ತ ಅಂತ, ಅದನ್ನು ನೆನಪು ಮಾಡ್ತಿದ್ದೆ ನಾನು. ಪುರಂದರದಾಸರು ಏನು ಹೇಳೋದು ಅದಕ್ಕೆ? ದಾಸ ಸಾಹಿತ್ಯದಲ್ಲಿ ಅದಕ್ಕೆ ಅಕ್ಷಯ ವಸನವನ್ನು ಇತ್ತ ಅಂತ. ಅಕ್ಷಯ ವಸನ ಅಂತೇಳಿದರೆ, ಅಕ್ಷಯ ಅಂತೇಳಿದರೆ ಅದು ಖಾಲಿ ಆಗುವುದೇ ಇಲ್ಲ, ಅದು ಅಕ್ಷಯ ಪಾತ್ರೆ ಅಂತ ಹೇಳೋದಿಲ್ವ ಹಾಗೆ. ಅಕ್ಷಯ ವಸನ ಅಂತೇಳಿದರೆ ವಸನ ಅಂತೇಳಿದರೆ ಬಟ್ಟೆ. ಇಲ್ಲಿ ಎಂಥದ್ದು? ಅಲ್ಲಿ ಅವಳ ಸೀರೆ ಅವನು ಎಳಿತಾ ಇದ್ದಾನೆ, ಬೊಬ್ಬೆ ಹೊಡೆದಿದ್ದಾಳೆ, ನನ್ನ ಮಾನ ಹೋಗ್ತದೆ ಈಗ, ಇನ್ನು ಲಾಸ್ಟು ಸ್ವಲ್ಪ ಒಂದು ಇರುವುದು ಮಾತ್ರ ಅಂತ ಹೇಳುವಾಗ ಅಕ್ಷಯ ವಸನವನ್ನಿತ್ತ, ಎಷ್ಟು ಸೀರೆ ಬೇಕು ನಿನಗೆ, ಎಷ್ಟು ಅಂತ ಹೇಳ್ಕೊಂಡು ಅವನು ಎಳಿತಾನೆ. ಎಳ್ದು ಸುಸ್ತಾಗಿ ಅವನು ಮೂರ್ಛೆ ಹೋಗುವಲ್ಲಿವರೆಗೆ ಸೀರೆ ಉಂಟು. ಎಷ್ಟು ಎಳೆದ್ರೂ ಸೀರೆ ಖಾಲಿ ಆಗುವುದಿಲ್ಲ, ಅವನು ಎಷ್ಟು ಎಳಿತಾನ ನೋಡುವ ಅಂತ. ಅಕ್ಷಯ ವಸನವನ್ನು ಇತ್ತು ಏನು ಮಾಡಿದ? ದ್ರೌಪದಿಗೆ ಅನುಗ್ರಹ ಮಾಡಿದ ಶ್ರೀಕೃಷ್ಣ. ಆ ರೀತಿಯಲ್ಲಿ ಇಲ್ಲಿ ದೂರ್ವಾಸರಿಗೆ ಉರು ಮಾತ್ರಕಾಹ ಅಂತೇಳಿದರೆ, ಉರು ಅಂತೇಳಿದರೆ ದೊಡ್ಡ ಮಾತ್ರಕಾಹ ಅಂತೇಳಿದರೆ ದೂರ್ವಾಸರಿಗೆ ಎಷ್ಟು ಬೇಕು ತಗೊಳ್ಳಿ ನೀವು, ಇಡೀ ಯಾರಿಗೆ ಏನು ಬೇಕು ಎಲ್ಲ ತಗೊಳ್ಳಿ. ಕೃಷ್ಣನ ದರ್ಬಾರಿನಲ್ಲಿ ಬ್ರಾಹ್ಮಣ ಶ್ರೇಷ್ಠರು ಬಂದಾಗ, ಮುನಿ ಶ್ರೇಷ್ಠರು ಬಂದಾಗ ಯಾವುದಕ್ಕೂ ಕಡಿಮೆ ಇಲ್ಲ, ಏನು ಬೇಕಾದರೂ ತಗೊಳ್ಳಿ, ಸ್ವ ಇಚ್ಛೆಯ ಯಥೇಷ್ಟ ತಗೊಳ್ಳಿ ಅಂತ ಹೇಳುವಂಥದ್ದಕ್ಕೆ ಉರು ಮಾತ್ರಕಾಹ ಅಂತ ಹೇಳ್ತಾರೆ. ಉರು ಅಂದರೆ ದೊಡ್ಡದು, ದೊಡ್ಡ ಮಾತ್ರಕ ಅಂತ ಹೇಳಿದರೆ ಬೇಕಾದ್ದು ತಗೊಳ್ಳಿ. ಅಲ್ಲ, ನಮ್ಮದು ಎಲ್ಲ ಅವರು ಇದು ಮಾಡಿಬಿಟ್ರು, ಹರಿದಾಕಿಬಿಟ್ರು, ಎಲ್ಲವನ್ನೂ ತಗೊಳ್ಳಿ,
ಯಾವುದೂ ಕಡಿಮೆ ಇಲ್ಲ ಅಂತೇಳಿದರೆ ಮೊದಲಿನ ಹಾಗೆ ಮೊದಲಿಗಿಂತಲೂ ಶ್ರೇಷ್ಠ ರೀತಿಯಲ್ಲಿ ಎಲ್ಲ ಬಟ್ಟೆಗಳನ್ನು ಧರಿಸಿಕೊಂಡು ಎಲ್ಲ ಸನ್ಯಾಸ ಧರ್ಮದ ಅವರ ಎಲ್ಲ ಏನೆಲ್ಲ ಕಮಂಡಲು ಇತ್ಯಾದಿ ಏನೆಲ್ಲ ಇದೆಯೋ ಎಲ್ಲವನ್ನು ಪಡ್ಕೊಂಡು ಮತ್ತೆ ಅಂತೇಳಿದರೆ ಕೃಷ್ಣನಿಂದ ಅನುಗ್ರಹಿತರಾದ ರುದ್ರಾಂಶ ಸಂಭೂತರಾದ ದುರ್ವಾಸರು ಮತ್ತೆ ಅದೇ ಮೊದಲಿನ ತೇಜಸ್ಸುಳ್ಳವರಾದರು. ಸೊ ಉರು ಮಾತ್ರ ಕಾಹ ಸರ್ವಂ ಪ್ರದಾಯ, ಎಲ್ಲವನ್ನೂ ಕೊಟ್ಟ ಶ್ರೀಕೃಷ್ಣ. ಆಮೇಲಿಂದ ಅವರನ್ನು ಕೂಡಿಕೊಂಡೇ ತೈಹಿ ಸಮನ್ವಿತೋ, ಎಲ್ಲ ಬನ್ನಿ ನನ್ನ ಜೊತೆಗೆ ಅಂತ ಕೃಷ್ಣ ಕರ್ಕೊಂಡು ಹೋದ. ಕೃಷ್ಣ ಎಲ್ಲಿಗೆ ಅಂತ ಹೇಳಿದ್ರೆ, ನೋಡಿ ನಿಮಗೆ ತೋರಿಸ್ತೇನೆ, ನಿಮ್ಮನ್ನು ಯಾರು ಅವಮಾನಿಸಿದ್ದಾನೋ ಅವನದು ಇವತ್ತು ಲಾಸ್ಟ್ ಡೇಟು, ಅವನ ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೇಳಿ ಬಂದಿರಬೇಕು ನಾವು ವಾಪಸ್ಸು ಬರುವುದಿಲ್ಲ ಅಂತ. ಹಂಸಡಿಬಿಕರು ಯಯೌಚ ಅಂತೇಳಿದರೆ ಕೃಷ್ಣ ಅವರೆಲ್ಲರನ್ನೂ ಕರ್ಕೊಂಡು ತೈಹಿ ಸಮನ್ವಿತೋ ಯಯೌ ಹೊರಟಿದ್ದಾನೆ. ಯಯೌ ಅಂದರೆ ಹೋದ. ಭಗವಂತ ಎಲ್ಲಿಗೆ ಹೋಗಿದ್ದು ಅಂತ ಹೇಳಿದರೆ ವಧಾಯ ಸಾಲ್ವಪುತ್ರಯೋಹೋ, ಆ ಸಾಲ್ವನ ಮಕ್ಕಳು ಹಂಸಡಿಬಿಕರು ಮಹಾ ಕೆಟ್ಟ ದುಷ್ಟರು ಅಂತೇಳಿದರೆ ಈ ಬ್ರಾಹ್ಮಣ ಶ್ರೇಷ್ಠರಿಗೆ ಮುನಿಶ್ರೇಷ್ಠರುಗಳಿಗೆ ಈ ರೀತಿಯಾಗಿ ಅವಮಾನ ಮಾಡಿದವರು ಅಂತೇಳಿದರೆ ರುದ್ರದೇವರ ವರ ಪಡ್ಕೊಂಡು ರುದ್ರಾಂಶ ಸಂಭೂತರಿಗೆ ಅವಮಾನ ಮಾಡಿದ ಎಂಥ ಮುಟ್ಟಾಳರು ಅಂತ ಅದರಲ್ಲಿ ಗೊತ್ತಾಗ್ತದೆ. ಅಂದರೆ ಯಾರು ನಮಗೆ ವರ ಕೊಡ್ತಾರ ಅಂತೇಳಿದರೆ ಇದು ಒಂದು ಗಾದೆ ಉಂಟಲ್ಲ ಅಂತೇಳಿದರೆ, ನಾವು ನಮಗೆ ಯಾವುದು ಅನ್ನ ಕೊಟ್ಟಿದ್ದಾರೋ ಅವರ ಮನೆಗೆ ಕನ್ನ ಕೊರೆಯುವವರು ಅಂತ. ಅಯ್ಯೋ ಈ ಮನೆಯಲ್ಲಿ ನಾನು ಅನ್ನ ತಿಂದಿದ್ದೇನೆ ಅಂತೇಳಿದರೆ, ಈ ಮನೆಯಲ್ಲಿ ಅನ್ನ ತಿಂದಿದ್ದೇನೆ ಅಂತೇಳಿದರೆ ಆ ಋಣದ ಒಂದು ಮನಸ್ಸು ಇರಬೇಕು ಮನಸ್ಸಿನಲ್ಲಿ. ಅಯ್ಯೋ ನಾನು ಈ ಮನೆ ಅನ್ನ ತಿಂದಿದ್ದೇನೆ, ಏನಾದರೂ ಉಪಕಾರ ಮಾಡಬೇಕು ವಿನಃ ಅಪಕಾರ ಮಾಡಬಾರ್ದು ಅಂತ. ಆದರೆ ಅದೇ ಮನೆಗೆ ಕನ್ನ ಕೊರೆಯುವವರು ಅಂತ ಕನ್ನಡದಲ್ಲಿ ಗಾದೆ ಇದ್ದ ಹಾಗೆ ಇದು ಅದೇ ಪ್ರಸಂಗ ಹಂಸಡಿಬಿಕರದ್ದು. ಸೊ ಅವರನ್ನು ಕೊಲ್ಲಲಿಕ್ಕೆ ಸಾಲ್ವಪುತ್ರಯೋಹೋ ವಧಾಯ, ಆ ಸಾಲ್ವಪುತ್ರರಾದ ಹಂಸಡಿಬಿಕರನ್ನು ಕೊಲ್ಲಲಿಕ್ಕೆ ವಧಾಯ ಕೃಷ್ಣ ಹೊರಟ. ಸೊ ಕೃಷ್ಣ ಬಲರಾಮರು ಹೊರಟರು ಅಂತ ತಿಳ್ಕೊಳ್ಬಹುದು. ಸೊ ಹಾಗಾದರೆ ಕೃಷ್ಣ ಬಲರಾಮರು ಇಷ್ಟರ ತನಕ ಎಲ್ಲಿದ್ದರು? ಹಾಗಾದರೆ ದ್ವಾರಕೆಯಲ್ಲೇ ಇದ್ದರು ಅಲ್ವಾ? ದ್ವಾರಕೆಯಲ್ಲೇ ಇದ್ದರು. ದ್ವಾರಕೆಗೆ ಬಂದದ್ದು ಯಾರು? ಆ ರಾಜದೂತ ಬ್ರಾಹ್ಮಣ. ಸೊ ಅಲ್ಲಿಂದ ಸಾತ್ಯಕಿಯನ್ನು ಕಳಿಸಿದ್ದು. ಸೊ ಆದ್ದರಿಂದ ರುಕ್ಮಿಣಿ ಕೂಡ ಅಲ್ಲೇ ಇದ್ದಾಳೆ. ಸೊ ರುಕ್ಮಿಣಿ ಸಮೇತನಾದ ಶ್ರೀಕೃಷ್ಣ ಆ ಎಲ್ಲ ಮುನಿಗಳಿಗೆ ಉಪಚಾರ ಮಾಡಿದ್ದು, ಕಾಲು ತೊಳೆದದ್ದು ಅನ್ನುವಂಥದ್ದನ್ನು ಮಾಧವ ಅಂತ ಹೇಳಿದ್ರೆ ಸ್ಪಷ್ಟವೇ ಇದೆ. ಸೊ 241ನೇ ಶ್ಲೋಕ. ಸೊ 241ನೇ ಶ್ಲೋಕ. ಲಕ್ಷ್ಮೀಪತಿಯಾದ ಶ್ರೀಕೃಷ್ಣ ಅವರನ್ನು ಆಧರಿಸಿ, ಅಂದರೆ ಕೃಷ್ಣ ರುಕ್ಮಿಣಿಯರು ಜತೆಗೆ ಸೇರಿ ಎಲ್ಲ ರೀತಿಯ ಉಪಚಾರ ಮಾಡಿದ್ದಾರೆ. ಅರ್ಘ್ಯ ಪಾದ್ಯಾದಿಗಳಿಂದ ಹಿಡಿದು ಕಾಲು ತೊಳೆಯುವುದರಿಂದ ಹಿಡಿದು ಎಲ್ಲ ಉಪಚಾರ ಮಾಡಿದ್ದಾರೆ. ಹೇಗೆ ಅಲ್ಲಿ ಇವನು ಬಂದಾಗ, ಯಾರು ಇನ್ನೊಬ್ಬ ವಿಪ್ರೋತ್ತಮ ಬರ್ತಾನೆ, ಭಗವಂತನ ಸಖ ಯಾರಂತ ಹೇಳಿದರೆ ಅವನ ಹೆಸರು ಎಂಥದ್ದು? ಕುಚೇಲ. ಸೊ ಸುಧಾಮ. ಸೊ ಸುಧಾಮ ಬಂದಾಗ ಹೇಗೆ ಓಡಿಕೊಂಡು ಹೋಗಿ ಅವನನ್ನು ಕರ್ಕೊಂಡು ಬಂದು ಅವನನ್ನು ಏನು ಕಾಲೆಲ್ಲ ತೊಳೆದು ಕಾಲಿಗೆ ಕಂತಿರುವಂತಹ ಮುಳ್ಳುಗಳನ್ನೆಲ್ಲ ತೆಗೆದು ತನ್ನ ಶಾಲಿಂದ ಎಲ್ಲ ಕಾಲನ್ನು ತೊಳೆಯುವಾಗ ಸುಧಾಮನಿಗೆ ಇದಾಗ್ತಿತ್ತು, ಅಯ್ಯೋ ಯಪ್ಪ ಕೃಷ್ಣ, ನಿನ್ನ ಇಂಥ ಉತ್ತಮ ಶಾಲನ್ನು ನೀನು ನನ್ನ ಕಾಲಿಗೆ ಒರೆಸ್ತೀಯಲ್ಲ ಅಂತೇಳಿದರೆ, ಇಲ್ಲ, ಅದೇ ಧರ್ಮ. ಉಪಚಾರ ಅಂದರೆ ಅದೇ ಥರ ಮಾಡಬೇಕು. ಕಾಲು ತೊಳೆದು ತನ್ನ ವಸ್ತ್ರದಿಂದ ಕಾಲನ್ನು ಇದು ಮಾಡಬೇಕು. ಅದು ಎಷ್ಟು ದೊಡ್ಡ ಶಾಲೆ ಇರಲಿ, ಎಷ್ಟು ಒಳ್ಳೆ ಶಾಲೆ ಇರಲಿ, ಅದರಿಂದಲೇ ಕಾಲನ್ನು ಒರೆಸಬೇಕು ಅಂತ. ಸೊ ಆ ರೀತಿಯಲ್ಲಿ ಸಮರ್ಚ್ಯ ಅಂತ ಹೇಳಿದ್ದಾರೆ ಇಲ್ಲಿ. ತಾನ್ ಸಮರ್ಚ್ಯ ಅಂದರೆ ಸಮ್ಯಕ್ ಅರ್ಚ್ಯ, ಅಂದರೆ ಸರಿಯಾದ ರೀತಿಯಲ್ಲಿ ಉತ್ತಮೋತ್ತಮವಾದ ರೀತಿಯಲ್ಲಿ ಅರ್ಚಿಸಿದ್ದು ಅಂತ. ಸೊ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಅವರನ್ನು ಉತ್ತಮೋತ್ತಮ ರೀತಿಯಲ್ಲಿ ಆಧರಿಸಿ ಪೂಜಿಸಿ, ಯಾರನ್ನು? ದೂರ್ವಾಸರು ಮತ್ತು ಅವರ 3000 ಶಿಷ್ಯರನ್ನು ಅವರಿಗೆ ಉತ್ತಮವಾದ ಕೌಪೀನಾದಿ ಕಮಂಡಲುಗಳು ಎಲ್ಲವನ್ನು ನೀಡಿ ಅವರೊಂದಿಗೆ ಕೂಡಿಕೊಂಡು ತೈಹಿ ಸಮನ್ವಿತೋ ಸಾಲ್ವಪುತ್ರರಾದ ಸಾಲ್ವಪುತ್ರಯೋಹೋ ಯಾರದು? ಹಂಸಡಿಬಿಕರ ವಧೆಗಾಗಿ ವಧಾಯ ಯಯೌ ತೆರಳಿದ. ಸೊ ಹೀಗೆ ಅಲ್ಲಿಗೆ ಏನಾಯಿತು? ವರದೇಶ ವರಪ್ರದ ಅನ್ನುವಂಥದ್ದು ದ್ವಾದಶ ಸ್ತೋತ್ರದಲ್ಲಿ ಕೂಡ ಇವರ ನೆನಪು ಮಾಡಿದ್ದಾರೆ ಅಂತ ಉಂಟು. ಸೊ ವರದೇಶ ವರಪ್ರದ. ಸೊ 241ನೇ ಶ್ಲೋಕ ಆಯಿತು. 242ನೇ ಶ್ಲೋಕವೇನಾರೆ? ಯತೋ ಹಿ ವೇದಮಾಗದಃ ತತೋ ತ್ಯಜತ್ವ ಶಿಷ್ಯಕೌ ನಿಶಮ್ಯ ತತ್ಪ್ರತೀಪಕೌ. 242ನೇ ಶ್ಲೋಕ.
ಜರಾಸಂಧನು ಅತ್ರಿ ಋಷಿಯ ಮಗನಾದ ಆ ದುರ್ವಾಸ ಋಷಿಯನ್ನು ಯಾವ ಕಾರಣದಿಂದ ರುದ್ರಾವತಾರನೆಂದು ನಿಶ್ಚಯವಾಗಿ ತಿಳಿದಿರುತ್ತಾನೋ ಆದ ಕಾರಣ ತನ್ನ ಶಿಷ್ಯರಾದ ಹಂಸ ಡಿಬಿಕರನ್ನು ಆ ದುರ್ವಾಸ ಋಷಿಗೆ ದ್ವೇಷಿಗಳನ್ನಾಗಿ ಕೇಳಿ ಬಿಟ್ಟಿದ್ದನಂತೆ. ತಮತ್ರಿಜಂ ಹರಾತ್ಮಕಂ ಯತೋ ಹಿ ವೇದಮಾಗಧಃ ತತೋ ಅತ್ಯಜಿತ್ ಸ್ವಶಿಷ್ಯಕೌ ನಿಶಮ್ಯ ತತ್ ಪ್ರತೀಪಕೌ ತತೋತ್ಯಜತ್ ಸ್ವಶಿಷ್ಯಕೌ ನಿಶಮ್ಯ ತತ್ ಪ್ರತೀಪಕೌ. ತಂ ಅತ್ರಿಜಂ ಹರಾತ್ಮಕಂ ರುದ್ರದೇವರ ಅವತಾರ ಪುರುಷ ಯಾರು? ದುರ್ವಾಸ ಮುನಿಗಳು. ಹರಾತ್ಮಕಂ ತಂ ಅತ್ರಿಜಂ ಅವರನ್ನು ಅತ್ರಿ ಮುನಿಗಳ ಮಗನಾದ ದೂರ್ವಾಸರು, ಹರಾತ್ಮಕಂ ರುದ್ರಾಂಶ ಸಂಭೂತರು, ಅವರನ್ನು ಯತಃ ಹಿ ವೇದ ಮಾಗಧಃ ಅಂದರೆ ಜರಾಸಂಧ, ವೇದ ಅಂದರೆ ಈ ವಿಷಯ ಯಾವಾಗ ಅವನಿಗೆ ತಿಳಿಯಿತೋ, ಅಂದರೆ ದೂರ್ವಾಸ ಮುನಿಗಳು ತನ್ನ ಶಿಷ್ಯರು 3,000 ಜನ ಸಮೇತ ಹೋಗ್ತಾ ಇರುವಾಗ ಹಂಸಡಿಬಿಕರು ಅವರನ್ನು ಪೂಜಿಸುವ ಬದಲಾಗಿ, ಅರ್ಚಿಸುವ ಬದಲಾಗಿ, ಕರೆದು ಆಧರಿಸುವ ಬದಲಾಗಿ ಅವರನ್ನು ಅವಮಾನಿಸಿ ಕಳಿಸಿದ್ದಾರೆ ಅನ್ನುವಂಥ ವಿಷಯ ಯಾವಾಗ ಜರಾಸಂಧನಿಗೆ ಗೊತ್ತಾಯಿತೋ ಆವಾಗ ಯೋಚನೆ ಮಾಡಿದ. ಏನಂತೇಳಿದರೆ ದೂರ್ವಾಸರಂತೇಳಿದರೆ ರುದ್ರಾಂಶ ಸಂಭೂತರು, ನಾವೆಲ್ಲ ರುದ್ರದೇವರ ಭಕ್ತರು. ನಮಗೆ ಎಲ್ಲರಿಗೂ ಲೀಡರ್ ಯಾರು? ಜರಾಸಂಧ. ಆ ಗುರುಗಳು ಯೋಚನೆ ಮಾಡ್ತಾರೆ ಅಂಥೇಳಿದರೆ ರುದ್ರದೇವರ ಏನು ಭಕ್ತರು ನಾವು, ಅಲ್ಲಿ ರುದ್ರಾಂಶ ಸಂಭೂತರಾದ ದುರ್ವಾಸ ಮುನಿಗಳೇ ಹೋಗುವಾಗ ಆ ರುದ್ರದೇವರ ಭಕ್ತರೇ ಆಗಿರುವಂಥ ಹಂಸಡಿಬಿಕರು, ಅವರ ವರದಿಂದಲೇ ಅಜಯರಾಗಿರುವಂತಹ ಅವಧ್ಯರಾಗಿರುವಂತಹ ಅವರ ರುದ್ರನೇ ಕಳಿಸಿದ 2 ಗಣಗಳಿಂದಾಗಿ ಮೆರಿತಾ ಇದ್ದಾರೆ ಈ ಹಂಸಡಿಬಿಕರು. ನಮ್ಮನ್ನು ಯಾರೂ ಸೋಲಿಸೋರಿಲ್ಲ, 2 ಗಣಗಳು ಬೇರೆ ನಮಗೆ ಕಮಾಂಡೋಸ್ ಇದ್ದಾಗೆ ಉಂಟು, ಬಾಡಿಗಾರ್ಡ್ಸ್ ಆಗಿ ಅಂತೇಳಿದರೆ ಈ ದರ್ಪದಿಂದ ಮೆರಿತಾ ಇದ್ದಾರೆ. ಇಷ್ಟು ದರ್ಪದಲ್ಲಿಯೂ ನಮಗೆ ಇಷ್ಟೆಲ್ಲ ಇದನ್ನು ಕೊಟ್ಟವನು ಯಾರು? ರುದ್ರದೇವ. ಆ ರುದ್ರದೇವರ ಸಂಭೂತರಾದ ದುರ್ವಾಸ ಮುನಿಗಳು ಬರುವಾಗ ಅಕಲಿಲ್ಲದೆ ಅಂತ ನಮ್ಮಲ್ಲಿ ಏನಂದರೆ ಅಕ್ಕಲಿಲ್ಲ ಅವನಿಗೆ ಅಂತ ಹೇಳೋದು ನಾವು. ಅಂತೇಳಿದ್ರೆ ಏನು ಅಕ್ಕಲಂದರೆ ಪ್ರಜ್ಞೆ ಇಲ್ಲದ ಬುದ್ಧಿ ತಿಳಿಗೇಡಿಗಳಾದ ಡಿಬಿಕರು ಈ ರೀತಿ ಅವರಿಗೆ ಅವಮಾನ ಮಾಡಿದರು ಅಂತ ಕೇಳಿ ತಿಳಿದಾಗ ಮಾಗಧಃ ಯತೋ ಹಿ ವೇದ ಯಾವಾಗ ತಿಳಿದನೋ ಯತಃ ಯಾವಾಗ ಯತಃ ಸೊ ಯಾವ ಕಾರಣದಿಂದ ಅಂತೇಳಿದರೆ ಯಾವಾಗ ಈ ವಿಷಯ ಅವನ ಕಿವಿಗೆ ಬಿತ್ತೋ ವೇದ ತಿಳಿದ ಆಗ ಜರಾಸಂಧನಿಗೆ ಈ ವಿಷಯ ಗೊತ್ತಾಯಿತು. ಈ ರೀತಿ ಮಾಡಿದ್ದಾರೆ, ಅವನಿಗಾಯ್ತು ತಪ್ಪು ಮಾಡಿದರು. ಅಂತೇಳಿದರೆ ಉಂಡ ಮನೆಗೆ ಕನ್ನ ಹಾಕುವಂಥ ಕೆಲಸ ಮಾಡಬಾರ್ದಿತ್ತು. ತತಃ ಯಾವಾಗ ಈ ವಿಷಯ ಜರಾಸಂಧನಿಗೆ ಗೊತ್ತಾಯಿತೋ ತತಃ ಅಲ್ಲಿಂದ ತತಃ ಅತ್ಯಜತ್ ಬಿಟ್ಟ ಅಂತೇಳಿದರೆ ಈ ಹಂಸಡಿಬಿಕರನ್ನು ತನ್ನ ಶಿಷ್ಯರ ಲಿಸ್ಟಿಂದ ಹೊಡೆದಾಕಿದ, ಹೆಸರನ್ನೇ ಹೊಡೆದಾಕಿದ. ಇವರು ನನ್ನ ಶಿಷ್ಯರಾಗಲಿಕ್ಕೆ ಯೋಗ್ಯರಲ್ಲ, ಅಯೋಗ್ಯರು, ತಿಳಿಗೇಡಿಗಳು, ಬುದ್ಧಿಗೇಡಿಗಳು. ತಥೋ ಅತ್ಯಜಿತ್ ಸ್ವಶಿಷ್ಯಕೌ ತನ್ನದೇ ಶಿಷ್ಯರು, ಶಿಷ್ಯಕೌ ಅಂತೇಳಿದರು ಇಬ್ಬರು ಹಂಸಡಿಬಿಕರು. ಇದು ಶಿಷ್ಯರಾದರೆ ಏನಾಯಿತು? ರುದ್ರದೇವರ ಭಕ್ತರು ನಾವು. ರುದ್ರದೇವರ ಸಂಭೂತನಾದ ದುರ್ವಾಸ ಮುನಿಗಳೇ ಬರುವಾಗ, ರುದ್ರಾಂಶ ಸಂಭೂತರು ಅವರು ಬರುವಾಗ, ಅಂದರೆ ರುದ್ರದೇವರದೇ ವರ ಪಡೆದು ಈ ರೀತಿ ಮೆರೆಯುವಂತಹ ನಾವೆಲ್ಲ ಅಂತೇಳಿದರೆ ಈ ರೀತಿ ಅವಮಾನಿಸಿದ್ದು ಮಹಾ ತಪ್ಪು ಅಂತ ಹೇಳಿಬಿಟ್ಟು ಸ್ವಶಿಷ್ಯಕೌ ಅತ್ಯಜತ್ ಇವರು ನನ್ನ ಶಿಷ್ಯರೇ ಅಲ್ಲ ಅಂತ ಅವರನ್ನು ತ್ಯಾಗ ಮಾಡಿದ. ಯಾರು? ಜರಾಸಂಧ. ನಿಶಮ್ಯ ತತ್ತು ಪ್ರತೀಪಕೌ ಯಾಕೆ ಅಂತ ಹೇಳಿದ್ರೆ ನಿಶಮ್ಯ ಇದೆಲ್ಲ ಕೇಳಿ ತಿಳಿದ, ನಿಶಮ್ಯ ಕೇಳಿ ತಿಳಿದಿದ್ದಾನೆ. ಏನಂತ? ತತ್ತು ಪ್ರತೀಪಕೌ ಆ ದೂರ್ವಾಸ ಮುನಿಗಳಿಗೆ ವೈರ ಸಾಧನೆ ಮಾಡಿದರು, ಶತ್ರುತ್ವದಿಂದ ನೋಡಿದರು, ಅವಮಾನಿಸಿದರು, ತಿರಸ್ಕರಿಸಿದರು ಅಂತೇಳಿದರೆ ಅಷ್ಟಾದರೂ ಬುದ್ಧಿ ಇರಬೇಕಾಗಿತ್ತು. ಅಂತೇಳಿದರೆ ಬಾಕಿ ಬ್ರಾಹ್ಮಣ ಶ್ರೇಷ್ಠರನ್ನು ಏನಾದರೂ ಮಾಡೋದಿರಲಿ ಅಂತೇಳಿದರೆ ಈ ಬ್ರಾಹ್ಮಣ ಇವರು ರುದ್ರಾಂಶ ಸಂಭೂತರು, ಆ ರುದ್ರದೇವರದೇ ವರದಿಂದ ಬದುಕಿಕೊಂಡಿರುವವರು. ಸೊ ನಾವು ರುದ್ರಾಂಶ ಸಂಭೂತರ
ಬಂದಾಗ ಅಟ್ಲೀಸ್ಟ್ ಅವರಿಗಾದರೂ ಗೌರವ ಕೊಡಬೇಕಂತ ಅಷ್ಟಾದರೂ ಬುದ್ಧಿ ಇರಬೇಕಿತ್ತಲ್ವಾ ಅಂತ ಹೇಳಿಬಿಟ್ಟು, ಅಂದರೆ ಅಷ್ಟೂ ಬುದ್ಧಿ ಇಲ್ಲದವರು ಅವರು ಖಂಡಿತ ತಿಳಿಗೇಡಿಗಳೇ, ಅವರಿಗೆ ಯಾವುದೇ ರೀತಿಯ ಒಂದು ಗೌರವ ಸಲ್ಲಿಸುವಂಥದ್ದು ಅದು ತಪ್ಪಾಗಿ ಬಿಡ್ತದೆ ಅಂತ ಹೇಳಿಬಿಟ್ಟು ಜರಾಸಂಧ ಏನು ಮಾಡಿದ, ತಮ್ಮ ಶಿಷ್ಯರ ಲಿಸ್ಟಿಂದ ಅವರ ಹೆಸರುಗಳನ್ನು ಕಟ್ ಮಾಡಿಬಿಟ್ಟ, ಗೀಟು ಹಾಕಿದ. ಬೇಡ, ನಮಗೆ ಇವರು ಶಿಷ್ಯರೇ ಬೇಡ, ಇಂಥ ಶಿಷ್ಯರು ನಮಗೆ ಬೇಕಾಗಿಲ್ಲ ಅಂತ ಬಿಟ್ಟುಬಿಟ್ಟ. ಯಾರು? ಜರಾಸಂಧ. ಯಾರನ್ನು? ಹಂಸಡಿಬಿಕರನ್ನು. 242ನೇ ಶ್ಲೋಕ. ಪ್ರತೀಪಕವು ಅಂತೇಳಿದರೆ, ಪ್ರತೀಪ ಅಂತೇಳಿದರೆ ವೈರತ್ವ ಅಂತೇಳಿದರೆ ಯಾರ ಹತ್ರ ವೈರತ್ವ ಸಾಧಿಸುವಂಥದ್ದು, ಹೀಗೆ ಯಾರಾದರೂ ಲೋಕದಲ್ಲಿ ಇದೆಯಾ? ಯಾರು ಉಪಕಾರ ಮಾಡಿದ್ದಾರೋ ಅವರ ಮೇಲೆ ಒಂದು ವೈರ ಸಾಧನೆ, ಅದಕ್ಕೋಸ್ಕರ ಬಿಟ್ಟುಬಿಟ್ಟ ಯಾರು? ಜರಾಸಂಧ. ಸೊ ಈ ತಮತ್ರಿಜಂ, ಅತ್ರಿಪುತ್ರರಾದ ದುರ್ವಾಸರು ರುದ್ರಾವತಾರರೆಂದು ಸರಿಯಾಗಿ ತಿಳಿದಿರುವಂತಹ ಜರಾಸಂಧನು, ಆದ್ದರಿಂದ ಮಹಾರುದ್ರ ಭಕ್ತನಾದ ಎಲ್ಲ ರುದ್ರ ಭಕ್ತರಿಗೆ ಏನಂತೇಳಿದರೆ ಲೀಡರ್ ಆಗಿರುವಂತಹ, ಅಂದರೆ ಮುಂದಾಳಾಗಿರುವಂತಹ ಈ ಜರಾಸಂಧನು ಏನಾಯಿತು, ತನ್ನ ಶಿಷ್ಯರು ಈ ರೀತಿ ಮಾಡಿದ್ದು, ರುದ್ರಾಂಶ ಸಂಭೂತರಾದ ದುರ್ವಾಸರಿಗೆ ವಿರೋಧ ಮಾಡಿದ್ದು ತತ್ ಪ್ರತೀಪಕೌ. ಪ್ರತೀಪಕೌ ಅಂದರೆ ಇಬ್ಬರು, ಅಂದರೆ ವೈರ ಸಾಧನೆ ಮಾಡಿಬಿಟ್ರಲ್ಲ. ಯಾರಿಗೆ? ದುರ್ವಾಸರ ಜೊತೆಗೆ ವೈರ ಸಾಧನೆ ಮಾಡಿಬಿಟ್ರಲ್ಲ. ಯಾರ ವರದಿಂದ ಬದುಕಿದ್ದಾರೋ ಅವರನ್ನೇ ಅವಮಾನಿಸಿದರು ಅನ್ನುವಂಥದ್ದನ್ನು ನಿಶಮ್ಯ ಕೇಳಿ, ಆ ಕಾರಣದಿಂದ ಯಥೋಹಿ ವೇದ, ಯಾವಾಗ ಈ ವಿಷಯ ಅವನಿಗೆ ತಿಳಿಯಿತೋ, ಸೊ ರುದ್ರದೇವರಿಗೆ ವಿರೋಧ ಮಾಡಿದ ತನ್ನ ಸ್ವಶಿಷ್ಯಕವು ಇಬ್ಬರು ಶಿಷ್ಯರನ್ನು ಅತ್ಯಜತ್ ಬಿಟ್ಟು ಬಿಟ್ಟ. ಇವರು ಬೇಡ ನನಗೆ ಅಂತೇಳಿಬಿಟ್ಟು ಜರಾಸಂಧ ಹಂಸಡಿಬಿಕರಿಗೆ ಮೊದಲು ಸಹಕಾರ ನೀಡಿದ್ದರು. ಹಂಸಡಿಬಿಕರು ಅವನ ಲಿಸ್ಟ್ನಲ್ಲಿ ಅಂತೇಳಿದ್ರೆ ನಾವೆಲ್ಲ ಒಟ್ಟಾಗಿ ಕೃಷ್ಣನನ್ನು ಅವಮಾನಿಸಬೇಕಂತ ಒಂದು ಗ್ಯಾಂಗ್ ಮಾಡಿಕೊಂಡಿದ್ದರವರು ಅಂತೇಳಿದರೆ, ಈ ಗ್ಯಾಂಗಿಂದ ಇಬ್ಬರನ್ನು ತೆಗೆದುಬಿಟ್ಟ. ಅಂತೇಳಿ ಇವರು ನಮ್ಮ ಗ್ಯಾಂಗಲ್ಲಿ ಇರಲಿಕ್ಕೆ ಯೋಗ್ಯರಾದವರು ಅಲ್ಲ ಅಂತ. ಸೊ ಅವರು ಶಿವಾವತಾರರಾದ ರುದ್ರಾಂಶ ಸಂಭೂತರಾದ ದುರ್ವಾಸರಿಗೆ ಅವಮಾನ ಮಾಡಿದ್ದನ್ನು ತಿಳಿದು ಅದರ ಬಳಿಕ ಅವರು ಶಿವದ್ರೋಹಿಗಳೆಂಬ ಕಾರಣದಿಂದ ಹಂಸಡಿಬಿಕರು ಇನ್ನು ಮುಂದೆ ಶಿವಭಕ್ತರೆಂಬ ಆ ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ, ಅವರು ಶಿವದ್ರೋಹಿಗಳು ಎಂಬ ಇನ್ನೊಂದು ಲಿಸ್ಟ್ ಮಾಡಿ ಆ ಲಿಸ್ಟ್ನಲ್ಲಿ ಹೆಸರು ಹಾಕಿಬಿಟ್ಟ. ಹಂಸಡಿಕರನ್ನು ತ್ಯಾಗ ಮಾಡಿಬಿಟ್ಟ. ನನ್ನ ಜೊತೆಗೆ ಇವರು ಇನ್ನು ಇರುವುದು ಬೇಡ ಅಂತ ಆ ಕಾರಣದಿಂದ ಕೈ ಬಿಟ್ಟು ಬಿಟ್ಟ. ಸೊ ಹಾಗೆ ಅಲ್ಲಿಗೆ 242ನೇ ಶ್ಲೋಕ ಆಯಿತು. 243ನೇ ಶ್ಲೋಕ ವೈಲರೆ. 243ನೇ ಶ್ಲೋಕ. ಹರೌತು ಪುಷ್ಕರಂ ಗತೆ ಮುನೀಶ್ವರೈಃ ಸಮನ್ವಿತೆ ಸಮೀಯತಶ್ಚ ತಾವಥಾತ್ರ ಹಂಸಡೀಕೌ. 243. ಯತಿ ಶ್ರೇಷ್ಠರಿಂದ ಕೂಡಿದ ಶ್ರೀ ಕೃಷ್ಣನಾದರೂ ಪುಷ್ಕರ ತೀರ್ಥಕ್ಕೆ ಹೋಗಿರಲು ಆಮೇಲೆ ಈ ಪುಷ್ಕರ ತೀರ್ಥಕ್ಕೆ ಹಂಸಡಿಬಿಕರು ಕೂಡ ಬಂದರು. ಹರೌತು ಪುಷ್ಕರಂ ಗತೆ ಮುನೀಶ್ವರೈ ಸಮನ್ವಿತೆ ಸಮೀಯತುಶ್ಚ ತೌ ಉಭೌ ಅಥಾತ್ರ ಹಂಸಡೀಬಕೌ. ಹರವು ಅಂತೇಳಿದರೆ ಹರಿ ಶಬ್ದದ 7ನೇ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಅಂದರೆ ಶ್ರೀಕೃಷ್ಣನು ಪುಷ್ಕರಂ ಗತೆ, ಪುಷ್ಕರಕ್ಕೆ ಬರಲಿಕ್ಕೆ ಹೇಳಿದ್ದು ಯಾರನ್ನು? ಹಂಸಡಿಬಿಕರನ್ನು. ಅವರನ್ನು ಈಗಲೇ ಪುಷ್ಕರಕ್ಕೆ ಬರಲಿಕ್ಕೆ ಹೇಳು ಅಂತ ಸಾತ್ಯಕಿಗೆ ಹೋಗಿ ಹೇಳಿದ, ನೀವು ಈಗಲೇ ಹೊರಟು ಪುಷ್ಕರಕ್ಕೆ ಹೋಗಬೇಕು ಅಂತ. ಅರೆ ಇವನು ಯಾರು ಆರ್ಡರ್ ಕೊಡಲಿಕ್ಕೆ? ಹಾಗೆ ಅದು ಅಂತ ಕೃಷ್ಣ ಹಾಗೆ ಹೇಳಿ ಕಳಿಸಿದ್ದು ಅಂತ. ಸೊ ಹರೌತು ಪುಷ್ಕರಂ ಗತೆ, ಹೀಗೆ ಶ್ರೀಕೃಷ್ಣನು ಪುಷ್ಕರವನ್ನು ತಲುಪಿದಾಗ ಪುಷ್ಕರಂ ಗತೆ ಯಾರು? ಹರವು ಅಂದರೆ ಶ್ರೀಕೃಷ್ಣನು ಪುಷ್ಕರವನ್ನು ತಲುಪಿರಲು, ಹಾಗೆ ಪುಷ್ಕರಂ ಗತೆ ಮುನೀಶ್ವರೈ ಸಮನ್ವಿತೆ, ಈ ಎಲ್ಲ ದೂರ್ವಾಸ ಮುನಿಗಳು ಮತ್ತು ಅವರ ಎಲ್ಲ ಶಿಷ್ಯರ ಸಮೇತ ಹೊರಟು ಅಲ್ಲಿ ತಲುಪಿದ್ದು ಎಲ್ಲಿಗೆ? ಪುಷ್ಕರವನ್ನು. ಸೊ ಸಮನ್ವಿತೆ ಅಂದರೆ ಅವರ ಜೊತೆ ಕೂಡಿಕೊಂಡು, ಯಾರಂದರೆ ಮುನೀಶ್ವರೈಹಿ ಅಂದರೆ ಮುನಿ ಒಬ್ಬರೇ ಇರುವುದಲ್ಲ ಅಂತೇಳಿದರೆ ಮತ್ತು ಅವರ ಶಿಷ್ಯರು ಅಂತ. ಸೊ ಮುನೀಶ್ವರೈಹಿ ಅಂತೇಳಿದರೆ ಅವರ ಯತಿಶ್ರೇಷ್ಠರು 3,000 ಜನ ಶಿಷ್ಯರಿದ್ದಾರೆ. ಅವರೆಲ್ಲರಿಂದ ಕೂಡಿದ ದೂರ್ವಾಸ ಮುನಿಗಳನ್ನು ಕರ್ಕೊಂಡು ಶ್ರೀಕೃಷ್ಣ ಬಲರಾಮರು ಹೋಗಿದ್ದಾರೆ ಎಲ್ಲಿಗೆ? ಪುಷ್ಕರಕ್ಕೆ. ಸಮೀಯತುಶ್ಚ ತೌ ಉಭೌ, ಅವರೂ ಬಂದಿದ್ದಾರೆ. ಉಭೌ ಇಬ್ಬರು, ತೌ ಉಭೌ ತಾವುಭೌ, ಅದು ಸಂಧಿ. ಸೊ ತಾವುಭೌ ಅಂದರೆ ತೌ ಉಭೌ ಅವರಿಬ್ಬರು. ಅಥಾತ್ರ
ಅಲ್ಲಿಗೆ, ಅಥ ಅತ್ರ, ಅತ್ರ ಅಂದರೆ ಅಲ್ಲಿ, ಕುತ್ರ ಅಂದರೆ ಎಲ್ಲಿ, ಆಮೇಲೆ ತತ್ರ ಅಂದರೆ ಅಲ್ಲಿ, ಅತ್ರ ಅಂದರೆ ಇಲ್ಲಿ, ಹೀಗೆ. ಸೊ ಎಲ್ಲಿ ಈ ಪುಷ್ಕರದಲ್ಲಿ ಹಂಸಡೀಬಕೌ ಸಮೀಯತುಹು, ಹಂಸಡೀಬಿಕರು ಕೂಡ ಬಂದಿದ್ದಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಅಂತೇಳಿದರೆ ಯುದ್ಧಕ್ಕೆ ರೆಡಿ ಆಯಿತು ಅಂತ ಇಲ್ಲಿ ಹೇಳುವಾಗ ಈಯತುಹು ಅಂದರೆ ಬಂದಿದ್ದಾರೆ, ಈಯತು ಅಂತ ಹೇಳಿದರೆ ಅವರು ಆಗಲೇ ಬಂದುಬಿಟ್ಟಿದ್ದಾರೆ ಅಂತ. ಈಯತುಹು ಚ ತಾವು ಉಭೌ ಅವರಿಬ್ಬರು, ಅಥ ಅತ್ರ ಹಂಸ ಡೀಬಕೌ, ಹಂಸ ಡಿಬಿಕಾ ಅಂತ ಹೆಸರು, ಇಲ್ಲಿ ಡೀಬಕವು ಅಂತ ಹೇಳಿದರು, ಡೀಬಕ ಅಂತ, ಹಂಸ ಡೀಬಕ. ಸೊ ಡಿಬಿಕಾ ಅಂತ ಇದ್ದದ್ದನ್ನು ಡೀಬಕ ಅಂತ ಯಾಕೆ ಮಧ್ವರು ಹೇಳಿದ್ರು ಅಂತ ಹೇಳಿದ್ರೆ ಅವನದೀಗ ಡಿಬಿಕ ಇದ್ದದ್ದು ಡೀಬಕ ಆಗ್ತಾನೆ ಅಂತ, ಅಂದರೆ ಅವನ ಹೆಸರು ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ ಏನು, ಅವನ ಸುರ್ಪ ಈಗ ಹೋಗ್ತದೆ ಅಂತ. ಅವನಿಗೆ ಈಗ ಎರಡು ತಪರಾಕಿ ಬಾರಿಸಿದರೆ ಕೃಷ್ಣ, ಅವನು ಮತ್ತೆ ಸುರ್ಪ ನೋಡಲಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹಂಸ ಡೀಬಕವು ಅಂತ ಹೇಳಿದರು. ಅವ್ರದ್ದಿಬ್ಬರದ್ದು ಕತೆ ಮುಗೀತು ಇವತ್ತು. ಆದ್ದರಿಂದ ಅವರ ಹೆಸರು ಸರಿಯಾಗಿ ಹೇಳಬೇಕಾದ್ದಿಲ್ಲ. ಅವರ ಹೆಸರು ಈಗ ಹೇಗೆ ಹೆಸರೇ ತಿರುಚಿ ಹೋಯಿತು ಅಂತ ಹೇಳಿದ್ರೆ ಅವರ ಶರೀರಗಳು ಅವರದ್ದು ಎಲ್ಲ ಕೂಡ ತಿರುಚಿ ಹೋಗ್ತದೆ ಈಗ. ಯಾಕಂದರೆ ಕೃಷ್ಣನ ವಿರುದ್ಧ ಈಗ ಅವರು ಯುದ್ಧ ಮಾಡಲಿಕ್ಕೆ ಬಂದಿರೋರು, ಭಗವಂತನ ವಿರುದ್ಧ ಯಾರೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕೃಷ್ಣನನ್ನು, ಭಗವಂತನನ್ನು ದ್ವೇಷ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಅದಲ್ಲದೆ ಭಗವಂತ ಅಂತ ಹೇಳಿದರೆ ಯಾವಾಗಲೂ ಬ್ರಾಹ್ಮಣರ ಪಕ್ಷದಲ್ಲಿ ಇರುವಂಥವನು. ಆ ಬ್ರಾಹ್ಮಣ ಶ್ರೇಷ್ಠರನ್ನು, ಮುನಿಶ್ರೇಷ್ಠರನ್ನು ಏನು ಮಾಡಿದ್ದಾನೆ, ಅವಮಾನ ಮಾಡಿದ್ದಾರೆ ಆ ಹಂಸಡಿಬಿಕರು. ಅದೂ ಅಲ್ಲದೆ ಆ ದೂರ್ವಾಸ ಮುನಿಗಳು ಯಾರು ಅಂತ ಹೇಳಿದರೆ ರುದ್ರಾವತಾರ. ಆದ್ದರಿಂದ ಹೇಳಿದರೆ ರುದ್ರ ಅಂದರೆ ಯಾರು, ಭಗವಂತನ ಮೊಮ್ಮಗ, ಅಂದರೆ ಭಗವಂತನ ಕುಟುಂಬದಲ್ಲಿ ಇರುವಂಥ ಎಲ್ಲ ಪರಿವಾರದವರು, ಬ್ರಹ್ಮ, ಆಮೇಲೆ ರಮಾದೇವಿ ಅಂತೇಳಿದರೆ ಶ್ರೀದೇವಿ, ಭೂದೇವಿ, ಇವರೆಲ್ಲ ಭಗವಂತನ ಪರಿವಾರ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಅಂತಿದ್ದ ಹಾಗೆ. ಸೊ ಬ್ರಹ್ಮದೇವರು ಮಗ ಅಂತ ಆದರೆ ರುದ್ರದೇವರು ಮೊಮ್ಮಗ ಅಂತ. ಸೊ ಹಾಗಿರುವಾಗ ತನ್ನ ಪರಿವಾರದವರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ಭಗವಂತಂದು. ಸೊ ಹಾಗೆ ಈ 2-3 ಕಾರಣಗಳಿಂದ ತನ್ನನ್ನೇ ದ್ವೇಷ ಮಾಡುವವನು, ದ್ವೇಷ ಸಾಧಿಸಿ ಆ ರಾಜಸ್ವ ಯಾಗ ಮಾಡಿ ತನ್ನನ್ನು ಅವಮಾನ ಮಾಡಬೇಕಂತ ಅದು ಒಂದು. 2ನೇದು ರುದ್ರದೇವರ ಅವಮಾನ, 3ನೇದು ಬ್ರಾಹ್ಮಣರ ಅವಮಾನ. ಸೊ ಹೀಗೆ ಈ ಎಲ್ಲ ಕಾರಣದಿಂದಲೂ ಶಿಕ್ಷೆಗೆ ಅರ್ಹರಾಗಿರುವಂತಹ ಈ ಹಂಸಡಿಬಿಕರನ್ನು ಈಗ ತಕ್ಕ ಶಾಸ್ತಿ ಮಾಡಲಿಕ್ಕೆ ಏನಂತ ಹೇಳಿದ್ರೆ ಅವರು ಅಲ್ಲಿಗೆ ಬಂದುಬಿಟ್ಟಿದ್ದಾರೆ. ಕೃಷ್ಣ ಬರುವಾಗ ಅವರು ಬಂದುಬಿಟ್ಟಿದ್ದಾರೆ ಅನ್ನುವಂಥದ್ದು 243ನೇ ಶ್ಲೋಕ. ಮುನಿಶ್ರೇಷ್ಠರುಗಳೊಂದಿಗೆ ಮುನೀಶ್ವರೈ ಸಮನ್ವಿತೆ ಅನ್ವಿತೆ ಸಮ್ಯಕ್ ಅನ್ವಿತೆ, ಕೂಡಿಕೊಂಡು ಚೆನ್ನಾಗಿ, ಅಂದರೆ ಗೌರವಪೂರ್ವವಾಗಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ ಅಂತ ಲೆಕ್ಕ. ಸಮನ್ವಿತೆ ಅಂತೇಳಿದರೆ ಬಹಳ ಗೌರವ ಕೊಟ್ಟುಕೊಂಡು, ತಾನು ರಥದಲ್ಲಿ ಹೋಗುದಿದ್ದರೆ ಅವರಿಗೂ ಅದೇ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೇಗೆ ಅವರನ್ನು ಒಂದು ಆಧಾರದಿಂದ ಕರ್ಕೊಂಡು ಹೋಗಬೇಕೋ ಆ ರೀತಿ ಅವರನ್ನು ಕೂಡಿಕೊಂಡು ಹೋಗ್ತಾ ಇರುವಂಥದ್ದು. ಹರೌತು ಪುಷ್ಕರಂ ಗತೆ, ಹರಿ ಶ್ರೀಕೃಷ್ಣನು ಪುಷ್ಕರಕ್ಕೆ ತೆರಳಲು ಅಲ್ಲಿಗೆ ಅತ್ರ ತೌ ಉಭೌ ಅವರಿಬ್ಬರೂ ಕೂಡ, ಯಾರು ಹಂಸಡೀಬಕೌ ಅವರು ಕೂಡ ಸಮೀಯತುಹು ಅವರು ಬಂದು ತಲುಪಿದ್ದಾರೆ. ಸಮೀಯತುಹು. ಸೊ ಡಿಬಿಕಾ ಎಂದರೆ ಹಂಸನ ತಮ್ಮ, ಹಂಸ ಡಿಬಿಕಾ ಅಂತ. ಡೀಬಕ ಅಲ್ಲ, ಡೀಬಕ ಅಂತ ಯಾಕೆ ಹೇಳಿದರು ಆಚಾರ್ಯರು ಅಂತ ಹೇಳಿದರೆ ಅವನು ಮಾತ್ರ ಅಲ್ಲ, ಅವನ ಹೆಸರು ಕೂಡ ನಾಶ ಆಗ್ತದೆ ಅಂತ ಆ ಪ್ರಮೇಯವನ್ನು ಸೂಚಿಸಲು ಅಂಥ ವಿವರಣೆ ವಾದಿರಾಜರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ವಾದಿರಾಜರ ವ್ಯಾಖ್ಯಾನದ ಮುಖಾಂತರ ಹೇಳಿದ್ದಾರೆ ಅಂತ ಹೇಳಿದರೆ ಹಂಸ ಡಿಬಿಕರದ್ದು ಕತೆ ಇವತ್ತು ಮುಗೀತದೆ. ಅದಕ್ಕೋಸ್ಕರನೇ ಅವರ ಹೆಸರು ಕೂಡ ಇನ್ನೂ ಉಳಿಯುವುದಿಲ್ಲ ಅಂತ ಸೂಚಿಸಲಿಕ್ಕೆ ಈ ರೀತಿ ಆಚಾರ್ಯರು ಅವರ ಹಂಸ ಡಿಬಿಕವು ಇದ್ದದ್ದನ್ನು ಹಂಸ ಡಿಬಕವು ಅಂತೇಳಿ ತಿರುಚಿ ಹೇಳಿದ್ದಾರೆ ಅಂತ. ಅಲ್ಲಿಗೆ 243ನೇ ಶ್ಲೋಕ ಆಯಿತು. 244ನೇ ಶ್ಲೋಕ ಮಾಡಿ ಮುಗಿಸ್ಬಿಡೋಣ ಮೇಲರೆ. ಸ ಬ್ರಹ್ಮದತ್ತ ನಾಮಕೋತ್ರ ತತ್ಪಿತಾಪ್ಯುಪಾಯಯೌ ಸಮಾಗತೌ ಚ ಭೂತಕೌ ಶಿವಶ್ಚಯೌ ಪುರಸ್ಸರೌ. 244ನೇ ಶ್ಲೋಕ. ಈ ಪುಷ್ಕರ ತೀರ್ಥದಲ್ಲಿ ಹಂಸ ಡಿಬಿಕರ ತಂದೆಯಾದ ಪ್ರಸಿದ್ಧನಾದ ಬ್ರಹ್ಮದತ್ತನೆಂದು ಹೆಸರುಳ್ಳವನು ಕೂಡ ಬರುತ್ತಾನೆ. ಶ್ರೀ ಮಹಾದೇವನ ಮುಂದೆ ಹೋಗತಕ್ಕವುಗಳು ಯಾವ ಭೂತಗಳು ಅವುಗಳು ಕೂಡ ಬರುತ್ತವೆ. ಸ ಬ್ರಹ್ಮದತ್ತ ನಾಮಕೋತ್ರ ತತ್ಪಿತಾಪ್ಯುಪಾಯಯೌ ಸಮಾಗತೌ ಚ ಭೂತಕೌ ಶಿವಸ್ಯ ಯೌ ಪುರಸ್ಸರೌ. ಸ ಬ್ರಹ್ಮದತ್ತ ನಾಮಕ, ಬ್ರಹ್ಮದತ್ತ ಅಂದರೆ ಈ ಹಂಸಡಿಬಿಕರ ತಂದೆ.
ಅವನಿಗೋಸ್ಕರನೇ ರಾಜಸೂಯ ಯಾಗ ಮಾಡ್ತಾ ಇರೋದು. ಆ ಬ್ರಹ್ಮದತ್ತ ಆಮೇಲಿಂದ ಬ್ರಹ್ಮಸಭೆಗೆ ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಬೇಕು ಅನ್ನೋಂಥ ವಿಶೇಷ ಗೌರವಕ್ಕೆ ಪಾತ್ರನಾಗಲಿ ಅಂತ ತಮ್ಮ ತಂದೆಯ ಒಂದು ಇಷ್ಟಕ್ಕೋಸ್ಕರ ಸಂತೋಷಕ್ಕೋಸ್ಕರ ಮಾಡ್ತಾ ಇರುವಂಥ ರಾಜಸೂಯ ಯಾಗ ಅಂತ. ಸೊ ಅಂತೇಳಿದರೆ ಇವರು ಯುದ್ಧಕ್ಕೆ ಕೃಷ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬರುವಾಗ ಆ ತಂದೆ ಕೂಡ ಬಂದಿದ್ದಾರೆ. ಯಾಕೆ ಬಂದಿರ್ಬೋದು ಅಂದರೆ ಹೆದರಿ ಬಂದಿದ್ದಾರೋ, ಅವರೇ ಭಗವಂತನೊಟ್ಟಿಗೆ ಆ ಕೃಷ್ಣನೊಟ್ಟಿಗೆ ಯಾಕೆ ದ್ವೇಷ ಬೇಕಾಗಿತ್ತು ಅಂತ ಹೇಳಿಸ್ಕೊಂಡು ತಾನು ಸಹ ಬರ್ತೇನೆ ಏನಾದರೂ ಅಂಥ ಸಂದರ್ಭದಲ್ಲಿ ಸಮಾಧಾನ ಮಾಡಲಿಕ್ಕೆ ಅಂತೇಳಿಯೋ ಅದು ಬಂದಿದ್ದಾರೆ. ಸೊ ಬ್ರಹ್ಮದತ್ತ ನಾಮಕ ತಂದೆ ಕೂಡ ಬಂದಿದ್ದಾರೆ. ಅತ್ರ ಅಲ್ಲಿ ತತ್ ಪಿತಾ ಅವರ ತಂದೆ, ತತ್ ಪಿತಾ ಅವರುಗಳ ತಂದೆ, ಅಪಿ ಉಪಾಯಯೌ ಬಂದಿದ್ದಾರೆ. ಉಪಾಯಯೌ. ಸೊ ಯಯೌ ಅಂದರೆ ಹೋದರು ಅಂತ ಅರ್ಥ. ಯಯೌ. ಉಪಾಯಯೌ ಅಂತ ಹೇಳಿದ್ರೆ ಉಪ ಅಂದರೆ ಸಮೀಪ ಅಂತ. ಉಪಾಯಯೌ ಅಂದರೆ ಅವರು ಅವರ ಜೊತೆಗೆ ಸೇರಿಕೊಂಡು ಈಗ ಪುಷ್ಕರಕ್ಕೆ ಅವರು ಕೃಷ್ಣ ಅಂದರೆ ಕೃಷ್ಣನೂ ಪುಷ್ಕರಕ್ಕೆ ಹೋಗಿದ್ದಾನೆ, ಅವರು ಸಹ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಸಮೀಪಿಸಿದ್ದಾರೆ ಅಂತ ಹೇಳಿದ್ರೆ ಸಮೀಪದಲ್ಲೇ ಇದ್ದಾರೆ, ಬಂದು ತಲುಪಿದ್ದಾರೆ. ಉಪಾಯಯೌ ಸಮಾಗತವು. ಉಪಾಯಯೌ ಅಂತ ಹೇಳಿದ್ರೆ ತಂದೆ ಒಟ್ಟಿಗೆ, ಯಯೌ ಉಪಾಯಯೌ ಅವರು ಬಂದು ತಲುಪಿದ್ದಾರೆ, ಆಗಲೇ ತಲುಪಿದ್ದಾರೆ. ಉಪಾಯಯೌ ಸಮಾಗತೌ ಚ ಭೂತಕೌ. ಸಮಾಗತೌ ಇನ್ಯಾರು ಬಂದಿದ್ದಾರೆ? ಆಗತೌ ಚ ಭೂತಕೌ ಶಿವಸ್ಯ ಯೌ ಪುರಸ್ಸರೌ. ಆ ಎರಡು ಭೂತಗಳುಂಟಲ್ಲ, ಗಣಗಳು ಅಂತೇಳಿದರೆ ಅವರು ಕೂಡ ಅವಧ್ಯರು, ಅಜೇಯರು. ರುದ್ರದೇವರು ಪಾಪ ಇವರ ರಕ್ಷಣೆಗೋಸ್ಕರ ಎರಡು ಗಣಗಳನ್ನು ಕಳಿಸಿದ್ದಾನೆ. ಅದೇ ರುದ್ರದೇವರ ಸಂಭೂತರಾದ ಅವತಾರಿ ಪುರುಷರಾದ ದುರ್ವಾಸ ಮುನಿಗಳನ್ನು ಈ ಹಂಸಡಿಬಿಗರು ಅವಮಾನ ಮಾಡಿದ್ದಾರೆ. ಎಂಥ ಒಂದು ವಿಚಿತ್ರ ದುಷ್ಟತನದ ಪರಮಾವಧಿ ಅಂತ ಹೇಳೋದಕ್ಕೆ. ಸೊ ಯೌ ಯಾರು, ಯೌ ತೌ ಅಂದರೆ ಅವರು ಇಬ್ಬರು, ಯೌ ಅಂದರೆ ಯಾರಿಬ್ಬರು, ಯೌ ಪುರಸ್ಸರವು ಮೊದಲು ಅಥವಾ ಮುಂಭಾಗದಲ್ಲಿ, ಪುರಸ್ಸರ ಸಮೇತ ಆ ರೀತಿ ಅರ್ಥ ಬರ್ತದೆ. ಪುರ ಅಂತ ಹೇಳಿದ್ರೆ ಪುರತಃ ಎದುರುಗಡೆ, ಪೃಷ್ಠತಃ ಅಂದರೆ ಹಿಂದುಗಡೆ. ಸೊ ಪುರಸ್ಸರ ಅಂತ ಹೇಳಿದ್ರೆ ಎದುರಿಗೆ, ಮುಂಭಾಗದಲ್ಲಿ. ಸೊ ರುದ್ರದೇವರ ಮುಂಭಾಗದಲ್ಲೇ ಯಾವಾಗಲೂ ಇರುವಂತಹ ಆ ಎರಡು ಗಣಗಳು, ಶಿವಸ್ಯ ಪುರಸ್ಸರವು ಯೌ ಭೂತಕವು ಅಂತೇಳಿದರೆ ಆ ಎರಡು ಗಣಗಳನ್ನೇ ಇವರಿಗೆ ಕಮಾಂಡೋಗಳಾಗಿ ಇವರ ರಕ್ಷಣೆಗೋಸ್ಕರ ರುದ್ರದೇವರು ಕಳಿಸಿದ್ದು. ಸೊ ಆದ್ದರಿಂದ ಏನು ಮಾಡೋದು, ರುದ್ರದೇವರ ಸಂಭೂತನಾದ ಆ ಮುನಿಯನ್ನು, ದೂರ್ವಾಸ ಮುನಿಯನ್ನು ಈ ಹಂಸಡಿಬಿಕರು ಅವಮಾನ ಮಾಡಿದರೂ ಕೂಡ ವರ ಇದ್ದದ್ದೇನು ಹೋಗಲಿಲ್ಲಲ್ಲ. ಸೊ ಆದ ಕಾರಣ ಆ ಎರಡು ಗಣಗಳು ಕೂಡ ಬಂದಿದ್ದಾರೆ. ಯಾರ್ದು? ಇವರ ರಕ್ಷಣೆಗೋಸ್ಕರ, ಹಂಸಡಿಬಿಕರ ರಕ್ಷಣೆಗೋಸ್ಕರ. ಸಮಾಗತವು ಅವರು ಬಂದಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಯುದ್ಧಕ್ಕೆ ಯಾರೆಲ್ಲ ಬಂದಿದ್ದಾರೆ? ಸೊ ಕೃಷ್ಣನ ಆದೇಶದ ಮೇಲೆಗೆ ಹಂಸಡಿಬಿಕರು ನೀವು ಈಗಲೇ ಪುಷ್ಕರಕ್ಕೆ ಬರಬೇಕು ಅಂತ ಹೇಳ್ಕೊಂಡು ಅವರನ್ನು ತೃಣಕ್ಕೆ ಸಮಾನ ಮಾಡಿ ಸಾತ್ಯಕಿ ಬಂದಿದ್ದಾನೆ. ಆ ಪ್ರಕಾರ ನೋಡಿಬಿಡ್ತೇವೆ ಅಂತ ಹೇಳ್ಕೊಂಡು ಹಂಸಡಿಬಿಕರು ಬರುವಾಗ ಅವರ ಜೊತೆಗೆ ಅವರ ಅಪ್ಪರು ಬಂದಿದ್ದಾರೆ, ಬ್ರಹ್ಮದತ್ತ, ಹಾಗೆ ಈ ಎರಡು ಗಣಗಳು ಕೂಡ ಬಂದಿದ್ದಾವೆ. ಇನ್ಯಾರೆಲ್ಲ ಬಂದಿದ್ದಾರೆ ಅಂತ ನಾಳೆ ನೋಡೋಣ. 244ನೇ ಶ್ಲೋಕಕ್ಕೆ. ಬ್ರಹ್ಮದತ್ತ ಎಂಬ ಹೆಸರಿನ ಅವರಿಬ್ಬರ ತಂದೆ ಕೂಡ ಅಲ್ಲಿಗೆ ಬಂದಿದ್ದಾರೆ. ಬ್ರಹ್ಮದತ್ತ ನಾಮಕ ಅಂದರೆ ಹೆಸರಿನ. ಅತ್ರ ತತ್ಪಿತ ಅವರುಗಳ ತಂದೆ. ಅಪಿ ಅವರು ಕೂಡ ಉಪಾಯಯೌ ಬಂದು ತಲುಪಿದರು, ಸಮೀಪಕ್ಕೆ ಬಂದರು. ಉಪಾಯಯೌ ಅಂದರೆ ಅಲ್ಲಿಗೆ ಬಂದಿದ್ದಾರೆ, ತಲುಪಿದ್ದಾರೆ. ಶಿವನ ಮುಂಭಾಗದಲ್ಲಿ ಸಂಚರಿಸುವ ಶಿವಸ್ಯ ಪುರಸ್ಸರೌ. ಆಮೇಲೆ ಸಂಚರಿಸುವ ಅನ್ನುವಂಥದ್ದು ಅಂಡರ್ಸ್ಟುಡ್. ಯೌ ಭೂತಕವು ಯಾವ ಎರಡು ಭೂತಗಳಿದ್ದಾರೋ ಶಿವನ ಮುಂಭಾಗದಲ್ಲೇ ಯಾವಾಗಲೂ ಇರುವಂಥ ಎರಡು ಭೂತಗಳಿದ್ದಾರೋ ಅವರು ಕೂಡ ಸಮಾಗತವು, ಅವರು ಬಂದು ಸೇರಿಕೊಂಡ್ರು. ಅಂದರೆ ಪುರಸ್ಸರವು ಅಂತೇಳಿದ್ರೆ ಶಿವನ ಮುಂಭಾಗದಲ್ಲಿ ಸೇವಕರಾಗಿ ಸಂಚರಿಸುವ ಭೂತಗಳು ಅಂತ ಅರ್ಥ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಯುದ್ಧಕ್ಕೆ ಹಂಸಡಿಬಿಕರು, ಅವರ ತಂದೆ ಮತ್ತು ಆ ಎರಡು ಗಣಗಳು ಮುಖ್ಯವಾಗಿ ಯಾರೆಲ್ಲ ಅಂತಾಯಿತು. ಇನ್ನು ಯಾರೆಲ್ಲ ಅವ್ರ ಜೊತೆಗೆ ಬರುವಂಥ ಇವನು ಜರಾಸಂಧ ಬರುವುದಿಲ್ಲ ಅಂತ ಗೊತ್ತಾಯಿತು. ಇನ್ನು ಯಾರೆಲ್ಲ ಬಂದಿದ್ದಾರೋ ಅದು ಅನ್ನುವಂಥದ್ದು ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಅಲ್ಲಿ